ಸ್ಯಾಂಡಲ್ವುಡ್ ಸಿನಿಮಾ ಸುದ್ದಿಗಳ ಜೊತೆಗೆ ಆಗಾಗ ಒಂದಲ್ಲ ಒಂದು ವಿಚಾರದಲ್ಲಿ ಕದನ ನಡೀತಾನೆ ಇರುತ್ತೆ. ಅದರಂತೆ ಒಂದು ವರ್ಷದ ಹಿಂದೆ ನಿರ್ಮಾಪಕ ಉಮಾಪತಿ ಗೌಡ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಡುವೆ ನಡೆದಿದ್ದಂಥ ಗಲಾಟೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಇದೀಗ ಇವರಿಬ್ಬರ ನಡುವೆ ಮತ್ತೊಂದು ವಾರ್ ಶುರುವಾಗಿದೆ. ಕತೆ ನಮ್ಮ ಬ್ಯಾನರ್ಗೆ ಅಂತಾನೆ ತಯಾರಾಗಿದ್ದು, ನಾನೇ ಕತೆ ಮಾಡಿಸಿದ್ದು. ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ಕಥೆನೂ ಬರೋಕ್ಕಿಂತ ಮುಂಚೆ ಟೈಟಲ್ ಆಗಿ ಯೋಚನೆ ಬಂದಿದ್ದು ದರ್ಶನ್ ಸರ್ಗೆ ತಗಡೆ ಅನ್ನೋ ಪದ ಬಳಸುತ್ತಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗುಡುಕ್ತಿದ್ದಾರೆ. ಕಾಟೇರ 50ನೇ ದಿನ ಪೂರೈಸಿದ ಹಿನ್ನೆಲೆ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಸಂತಸದಲ್ಲಿ ಎಲ್ಲರನ್ನೂ ಆಧರಿಸಿದ ದರ್ಶನ್ ಕಾರ್ಯಕ್ರಮ ಕೊನೆ ಹಂತ ತಲುಪುತ್ತಿದ್ದಂತೆ ಖಡಕ್ ಆಗಿ ಕೆಲವರಿಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಮಾತು ಶುರು ಮಾಡಿದ್ರು. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಹೀಗೆ ನೇರವಾಗಿ ದರ್ಶನ್ ಮಾತಿನ ಚಾಟಿ ಬೀಸಿದ್ದು ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ. ಎಸ್, ಕೆಲ ದಿನಗಳ ಹಿಂದೆ ಉಪಾಧ್ಯಕ್ಷ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದ ಉಮಾಪತಿ ಗೌಡ ಅವರನ್ನ ನ್ಯೂಸ್ ಫಸ್ಟ್ ಪ್ರತಿನಿಧಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಿದ್ರು. ಈ ವೇಳೆ ಕಾಟೇರ ಸಿನಿಮಾದ ಬಗ್ಗೆಯೂ ಮಾತನಾಡಿದ್ದ ಅವರು, ಸಿನಿಮಾ ಕಥೆ ನನ್ನದೇ, ಟೈಟಲ್ ನನ್ನದೇ ಅಂತ ಹೇಳಿಕೊಂಡಿದ್ರು. ಆ ಮಾತೆ ಈಗ ಉಮಾಪತಿ ಅವರನ್ನ ವಿವಾದಕ್ಕೆ ದೂಡಿದೆ. ಅಷ್ಟಕ್ಕೂ ಅವರು ಆ ದಿನ ಹೇಳಿದ್ದೇನು ನೋಡೋಣ ಬನ್ನಿ. ಕಥೆಯಲ್ಲಿ ನಾನು ಟ್ರಾವೆಲ್ ಆಗಿದ್ದೆ. ಕತೆ ನಮ್ಮ ಬ್ಯಾನರ್ಗೆ ಅಂತಾನೆ ತಯಾರಾಗಿದ್ದು, ಬಟ್ ಕಾರಣಾಂತರಗಳಿಂದ ನಾನೇ ಕತೆ ಮಾಡಿಸಿದ್ದು. ಅದು ಬಟ್ ಇಲ್ಲಿ ತೊಂದರೆ ಇಲ್ಲ. ನಾವು ಖುಷಿ ಪಡೋದು ಏನು ಗೊತ್ತಾ ಸರ್, ಯಾವುದೇ ಈ ಥರದ್ದು ಸಬ್ಜೆಕ್ಟು ಸರಸ್ವತಿ ಬಂದು ನನ್ನೊಬ್ಬೊಂದು ಆಸ್ತಿ ಅಲ್ಲ ಸರ್, ಎಲ್ಲರ ಆಸ್ತಿ. ಯಾರಿಗೇನು ದಕ್ಕಬೇಕು ಅಂತಿರುತ್ತೋ ಅವ್ರಿಗೆ ದಕ್ಕತ್ತೆ. ಖುಷಿ ಏನು ಅಂದರೆ, ಎಷ್ಟೋ ತಿಂಗಳ ನಂತರ ಎಲ್ಲ ಥಿಯೇಟ್ರ್ಗಳವರು ಖುಷಿಯಿಂದ ಸಿನಿಮಾನ ಹಾಕ್ಕೊಂಡ್ರು. ಆಮೇಲೆ ಎಲ್ಲ ಒಂದು ಅಂದರೆ ಎಲ್ಲ ವರ್ಗದ ಜನ ನೋಡಿದ್ರು. ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ನೋಡಿದೆ. ಎಲ್ಲರೂ ಯೂನಿವರ್ಸಲ್ಲಾಗಿ ಆ ಸಿನಿಮಾ ನೋಡಲೇಬೇಕು ಅಂತ ನೋಡೋರು. ಭಾಳ ಖುಷಿ ಆಯಿತು. ಇರಲಿ ಬಿಡಪ್ಪ, ನನ್ನ ಟೇಸ್ಟು ಏನು ಅಂತ ನನಗೆ ಗೊತ್ತಾಯ್ತು. ನಮ್ಗೆ ಆಗದೆ ಇದ್ರು ನಮ್ಮ ಅಭಿರುಚಿ ಸಕ್ಸಸ್ ಆಯ್ತಲ್ಲ, ಆದರೆ ನನ್ನ ಜಡ್ಜ್ಮೆಂಟ್ ಎಲ್ಲೂ ರಾಂಗ್ ಆಗಿಲ್ಲ ಅನ್ನೋದು. ಇದೇ ವಿಚಾರವಾಗಿ ವೇದಿಕೆ ಮೇಲೆ ಕಾಟೇರ ಚಿತ್ರದ ನಿರ್ದೇಶಕ ಮತ್ತು ಮದಗಜ ನಿರ್ದೇಶಕರಿಂದ ಕ್ಲಾರಿಟಿಯನ್ನೂ ಕೊಡಿಸಿದ್ರು. ಬನ್ನಿ ಡೈರೆಕ್ಟರ್, ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟಾಗಿ ಕೊಡಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿಚ್ಚಿನ ಫಸ್ಟು? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ, ಆಯಿತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಇನ್ನು ಕಥೆಯೂ ನನ್ನದೇ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ದೇಶಕ ತರುಣ್ ಸುಧೀರ್ ಮಾತನಾಡಿದ್ದು, ನಿರ್ಮಾಪಕರು ಬರೋ ಮುನ್ನವೇ ಕಥೆ ಸಿದ್ಧವಾಗಿತ್ತು ಅಂತ ತಿಳಿಸಿದ್ದಾರೆ. ನಾನು ದರ್ಶನ್ ಸರ್ ಜೊತೆ ಮಾಡಿದಂಥ 2 ಫಿಲಮ್, ರಾಬರ್ಟ್ ಆಗಿರಲಿ, ಕಾಟೇರ ಆಗಿರಲಿ, ಈಗ ಮುಂದೆ ಮಾಡ್ತಾ ಇರೋದಾಗಿರಲಿ, ಯಾವ ನಿರ್ಮಾಪಕರು ನನ್ನ ಹತ್ರ ಬಂದು ಕರ್ಕೊಂಡು ದರ್ಶನ್ ಸರ್ ಹತ್ರ ನೀನು ಪಿಕ್ಚರ್ ಮಾಡು ಅಂತ ಕರ್ಕೊಂಡು ಹೋಗಿಲ್ಲ. ದರ್ಶನ್ ಸರ್ ಕರೆದು ಒಂದು ಕತೆ ರೆಡಿ ಮಾಡು ಅಂತಂದ್ಬಿಟ್ಟು ಅವರೇ ನನಗೆ ಕೊಟ್ಟಂಥ ನಿರ್ಮಾಪಕರು. ಎಲ್ಲ 3 ಸಿನಿಮಾಗಳಿಗೂ ಉಮಾಪತಿ ಸರ್ ಆಗಿರ್ಬೋದು, ರಾಕ್ಲೈನ್ ಸರ್ ಆಗಿರ್ಬೋದು, ಇವಾಗ ಶೈಲಜಾ ನಾಗ್ ಮೇಡಮ್ ಆಗಿರ್ಬೋದು, ಈ 3 ನಿರ್ಮಾಪಕರನ್ನು ಕೊಟ್ಟಿದ್ದೆ ನನಗೆ ದರ್ಶನ್ ಸರೇ ಕೊಟ್ಟಿದ್ದು. ಸೊ ಹಾಗಾಗಿ ನಾನು ಫಸ್ಟೇನೆ ಕತೆಗಳು ರೆಡಿ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಅಂತಂದ್ಬಿಟ್ಟು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಉಮಾಪತಿ ಗೌಡ ಹೇಳಿದ್ದು ಹೀಗೆ. ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ಬಟ್ ಇವತ್ತು ತಗಡು ಗಿಗಡು ಅಂದ್ರಲ್ಲ, ನನಗೆ ಇರಲಿ ಬಿಡಪ್ಪ ಆಯಿತು, ಎಲ್ಲರೂ ನಮ್ಮನ್ನು ಹೊಗಳ್ಬೇಕು ಅನ್ನೋದೇನಿಲ್ಲ. ಕೆಲವರು ಏನೋ ಕಾರಣಕ್ಕೆ ನಮ್ಮನ್ನು ಬೈದಿರ್ತಾರೆ. ತಪ್ಪಿದ್ರೆ ತಿತ್ಕೊಳ್ಳೋಣ, ತಪ್ಪಿಲ್ವಾ ಬಿಡು, ಇರಲಿ, ಏನು ಮಾಡೋಕ್ಕಾಗ್ತದೆ. ಅವರೆಲ್ಲ ವಯಸ್ಸಲ್ಲಿ ದೊಡ್ಡವರು, 50 ಹತ್ರ ರೀಚ್ ಆಗ್ತಾ ಇದ್ದಾರೆ. ಅವರೆಲ್ಲ
ನಮ್ಮ ಚಿಕ್ಕಪ್ಪ, ನಮ್ಮ ಅಂಕಲ್ ವಯಸ್ಸಿನವರು, ಸೊ ತೊಂದರೆ ಇಲ್ಲ. ಉಮಾಪತಿ ನಿರ್ಮಾಣದ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಚಿಕ್ಕಣ್ಣನ ಸಿನಿಮಾ ನೋಡಿ ಅಂತ ಪ್ರಮೋಟ್ ಕೂಡ ಮಾಡಿದ್ರು. ಇತ್ತ ಉಮಾಪತಿ ಗೌಡ ಕೂಡ ಕಾಟೇರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು. ಇದರಿಂದ ಇಬ್ಬರ ನಡುವೆ ಇದ್ದ ಮುನಿಸು ಮುಗಿತು ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೀಗ ಮತ್ತೆ ಆಕ್ಟರ್ ಮತ್ತು ಪ್ರೊಡ್ಯೂಸರ್ ನಡುವಿನ ಗುದ್ದಾಟ ಓಪನ್ ವೇದಿಕೆಯಲ್ಲಿ ಬಯಲಾಗಿದ್ದು, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.